ಕರ್ನಾಟಕ ಕುರುಕ್ಷೇತ್ರ. ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಅಸ್ವಸ್ಥರಾಗಿದ್ದ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಪಿತ್ತಕೋಶದಲ್ಲಿ ಕಲ್ಲು ಇರೋದು ಪತ್ತೆಯಾಗಿದೆ. ಮೊನ್ನೆ ದೆಹಲಿಯಿಂದ ಆಗಮಿಸಿದ್ದ ಸಿದ್ದರಾಮಯ್ಯ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿತ್ತು. ವಾಂತಿ ಹಾಗೂ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಸಿದ್ದುಗೆ ಮನೆಯಲ್ಲೇ ತಾತ್ಕಾಲಿಕ ಚಿಕಿತ್ಸೆ ಕೊಡಲಾಗಿತ್ತು. ಬಳಿಕ ಖಾಸಗಿ ಆಸ್ಪತ್ರೆಯಲ್ಲಿ ಸಿದ್ದು ದಾಖಲಾಗಿದ್ದರು. ಇದೀಗ ಪಿತ್ತಕೋಶದಲ್ಲಿ ಕಲ್ಲು ಪತ್ತೆಯಾಗಿದೆ. ನಾಡಿದ್ದು ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯಲಿದೆ. ಲೇಸರ್ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರು ನಿರ್ಧರಿಸಿದ್ದಾರೆ. ಯಾವುದೇ ಅಪಾಯವಿಲ್ಲ ಅಂತ ತಿಳಿಸಿರುವ ವೈದ್ಯರು 3 ದಿನಗಳ ವಿಶ್ರಾಂತಿಗೆ ಸೂಚಿಸಿದ್ದಾರೆ. ಬಿಎಸ್ಆರ್ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಹೊಂದಾಣಿಕೆ ಮಾತುಕತೆ ಮುರಿದು ಬಿದ್ದಿದೆ. ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧಿಸೋದಕ್ಕೆ ರೆಡಿಯಾಗಿಬಿಟ್ಟಿದೆ. ಹೀಗಾಗಿ ಶ್ರೀರಾಮುಲು ಬಿಎಸ್ಪಿ ಸೇರಿ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಸೇರೋದಕ್ಕೆ ಯುದ್ಧಕ್ಕಿಳಿಯೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಕೊನೆಗೂ ಕೈಗೂಡಲಿಲ್ಲ ಜೆಡಿಎಸ್ ಜೊತೆ ಮೈತ್ರಿ. ತೆನೆ ಕಡೆ ಬೀಸಲಿಲ್ಲ ಫ್ಯಾನ್ ಗಾಳಿ. ಆನೆ ಜೊತೆ ರಾಮುಲು ಹೊರಡ್ತಾರಾ ಸವಾರಿ? ಲೋಕಲ್ ಎಲೆಕ್ಷನ್ನಲ್ಲಿ ಮುಗ್ಗರಿಸಿದ್ದೇ ತಡ. ಶ್ರೀರಾಮುಲು ಮತ್ತೆ ಕಮಲ ತೆಕ್ಕೆಗೆ ಬೀಳಲು ರೆಡಿಯಾಗಿದ್ರು. ಆದ್ರೆ ಅದು ಕೈಗೂಡಲಿಲ್ಲ. ನಂತರ ಶುರುವಾಗಿದ್ದು ಜೆಡಿಎಸ್ ಜೊತೆಗಿನ ಮೈತ್ರಿ ಕಸರತ್ತು. ಇನ್ನೇನು ಜೆಡಿಎಸ್ ಜೊತೆ ಹೊಂದಾಣಿಕೆ ಆಯಿತು ಅನ್ನುವಷ್ಟರಲ್ಲೇ ಮಾತುಕತೆ ಮುರಿದು ಬಿದ್ದಿದೆ. ಇವತ್ತು ಮಂಡ್ಯ ಜಿಲ್ಲೆ ಕುಂತೂರಿನಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಈ ಕುರಿತು ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದಲ್ಲಿ ನಾವು ತೀರ್ಮಾನಗಳನ್ನು ಮಾಡಿಲ್ಲ. ಯಾವುದೇ ರೀತಿಯ ಗೊಂದಲಗಳು ಸೃಷ್ಟಿಯಾಗದು ಬೇಕಿಲ್ಲ. 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ನಿಲ್ಲಿಸ್ತಾ ಇದ್ದೇವೆ. ಯಾವುದೇ ಪಕ್ಷಗಳ ಜೊತೆ ಹೊಂದಾಣಿಕೆ ಯಾವುದೇ ಪಕ್ಷಗಳ ಜೊತೆಯೂ ಹೊಂದಾಣಿಕೆ ಇಲ್ಲ. ಇನ್ನೊಂದೆಡೆ ಜೆಡಿಎಸ್ ಜೊತೆ ಮೈತ್ರಿ ಅಸಾಧ್ಯ ಎಂದರಿತ ಬಿಎಸ್ಆರ್ ಕಾಂಗ್ರೆಸ್ ಇವತ್ತು 2ನೇ ಪಟ್ಟಿ ಬಿಡುಗಡೆ ಮಾಡಿದೆ. 19 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದ್ದು ಚಿತ್ರನಟ ಮಯೂರ್ ಪಟೇಲ್ ಮಹದೇವಪುರ ಕ್ಷೇತ್ರದಿಂದ ಕಣಕ್ಕಿಳಿಯುತ್ತಿದ್ದಾರೆ. ಇನ್ನು ಶ್ರೀರಾಮುಲು ಸ್ವಕ್ಷೇತ್ರ ಸೇರಿದಂತೆ ಬಳ್ಳಾರಿ ಜಿಲ್ಲೆ ಅಭ್ಯರ್ಥಿಗಳು ಯಾರು ಅನ್ನೋದು ಇನ್ನೂ ಖಚಿತಪಡಿಸಿಲ್ಲ. ಮೈತ್ರಿ ಕೈಗೂಡದಿದ್ದುದರಿಂದ ಒಂಟಿಯಾಗಿ ಹೋರಾಟಕ್ಕಿಳಿಯಲು ಶ್ರೀರಾಮುಲು ಸಿದ್ಧತೆ ನಡೆಸಿದ್ದಾರೆ. ಜೊತೆಗೆ ಕೆಲವೆಡೆ ಬಿಎಸ್ಪಿ ಹಾಗೂ ಕೆಎಸ್ ಪುಟ್ಟಣ್ಣಯ್ಯ ನೇತೃತ್ವದ ಸರ್ವೋದಯ ಪಕ್ಷಗಳ ಅಭ್ಯರ್ಥಿಗಳನ್ನ ಬೆಂಬಲಿಸಲು ಕೂಡ ಬಿಎಸ್ಆರ್ ಪಾರ್ಟಿ ನಿರ್ಧರಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬಿಜೆಪಿ ಟಿಕೆಟ್ ಪಟ್ಟಿ ಇನ್ನೂ ಪ್ರಕಟವಾಗಿಲ್ಲ. ಆದರೆ ಈಗಾಗಲೇ ಚುನಾವಣಾ ತಾಲೀಮು ಮಾತ್ರ ಭರ್ಜರಿಯಾಗಿ ನಡೆದಿದೆ. ಕಮಲಕ್ಕೆ ಮತ್ತೆ ಜೋಶ್ ತುಂಬುವುದಕ್ಕೆ ಪ್ರಹ್ಲಾದ ಜೋಶಿ ನೇತೃತ್ವದ ಕೇಸರಿ ಪಡೆ ಸಖತ್ ಕಸರತ್ತು ನಡೆಸಿದೆ. ರಾಜ್ಯಾದ್ಯಂತ ಇವತ್ತು ಬಿಜೆಪಿ ವಲಯದಲ್ಲಿ ಏನೆಲ್ಲ ಬೆಳವಣಿಗೆ ನಡೀತು ನೋಡೋಣ ಬನ್ನಿ. ಕರಾವಳಿಯಲ್ಲಿ ಕಮಲ ಅರಳಿಸಲು ಕೇಸರಿ ಪಡೆ ಇನ್ನಿಲ್ಲದ ಕಸರತ್ತು ನಡೆಸಿದೆ. ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇದೇ ಮೊದಲ ಬಾರಿ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಮಂಗಳೂರಿಗೆ ಆಗಮಿಸಿದ್ರು. ಅವರಿಗೆ ಭರ್ಜರಿ ಸ್ವಾಗತ ನೀಡಲಾಯಿತು. ಸಂಸದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಮುಖಂಡರು ಏರ್ಪೋರ್ಟ್ನಲ್ಲಿ ಹೂಹಾರ ಹಾಕಿ ಸ್ವಾಗತಿಸಿದ್ರು. ಈ ವೇಳೆ ಮಾಧ್ಯಮಗಳ ಜೊತೆ ಡಿವಿ ಖುಷಿಯಿಂದಲೇ ಮಾತನಾಡಿದ್ರು. ನಮ್ಮ ಕಾರ್ಯಕರ್ತರ ಆ ಒಂದು ಸಹಾಯದಿಂದ ಅವರೆಲ್ಲ ಆಶೀರ್ವಾದದಿಂದ ನಾನು ಈ ಹಂತಕ್ಕೆ ಏರಿದ್ದೇನೆ. ನನಗೆ ಸಂತೋಷ ಆಗಿದೆ. ಈಗ ನನ್ನಲ್ಲಿರುವಂಥ ವಿಶೇಷ ಜವಾಬ್ದಾರಿ ಅಂತ ಹೇಳಿದರೆ ನನ್ನ ಕಾರ್ಯಕರ್ತರನ್ನು, ನನ್ನ ಇಡೀ ರಾಜ್ಯದ ಜನರನ್ನು ಸಂತೋಷಪಡಿಸಬೇಕಾದಂಥ ವಿಶೇಷವಾದಂಥ ಜವಾಬ್ದಾರಿ ನನ್ನ ಮೇಲಿದೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೇಸರಿ ಪಡೆಯ ಕಾರ್ಯವೈಖರಿ ಚುರುಕಾಗಿದೆ. ಇವತ್ತು ಸಚಿವ ಮುರುಗೇಶ್ ನಿರಾಣಿ ಸಿಎಂ ಶೆಟ್ಟರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಕೆಜೆಪಿ ಕಡೆ ಮುಖ ಮಾಡಿದ್ದ ನಿರಾಣಿ ಬಿಜೆಪಿಯಲ್ಲೇ ಉಳಿತಾರೆ ಎನ್ನಲಾಗಿದೆ. ಪ್ರಹ್ಲಾದ್ ಜೋಶಿ ಕೂಡ ಇದೇ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಿರಾಣಿ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಉಳಿಯೋದಿಲ್ಲ ಅಂತ ಹೇಳಿ ಮಾಧ್ಯಮದಲ್ಲಿ ರಿಪೋರ್ಟ್ ಆಗಿತ್ತು. ನೀವು ಎಲ್ಲ ಓದಿದ್ದೀರಿ ಅಥವಾ ನೀವೇ ಬರೆದಿದ್ದೀರಿ. ಅವರು ಪಕ್ಷದಲ್ಲಿ ಉಳಿತಾರೆ. ನಿರಾಣಿ ಅವರು ನಮ್ಮ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡುತ್ತಾರೆ. ಅವರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗುವುದು. ಇನ್ನು ಬಿಜೆಪಿ ಪಟ್ಟಿ ಬಿಡುಗಡೆ ಸಂಬಂಧಿಸಿ ಏಪ್ರಿಲ್ 5ರಂದು ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರಹ್ಲಾದ್ ಜೋಶಿ ತಿಳಿಸಿದ್ರು. ಇನ್ನು ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಇವತ್ತು ಹುಬ್ಬಳ್ಳಿಯಲ್ಲಿ ಜೋಶಿ ಅವರನ್ನ ಭೇಟಿಯಾಗಿದ್ರು. ಕಮಲ ಪಕ್ಷದ ಹುರಿಯಾಳುವಾಗಿ ಕಣಕ್ಕಿಳಿಯುವ ಇರಾದೆ ವ್ಯಕ್ತಪಡಿಸಿದ ಮುತಾಲಿಕ್ ಬೆಳಗಾವಿ ಉತ್ತರ ಕ್ಷೇತ್ರದಿಂದ ಟಿಕೆಟ್ ಸಿಗೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಾನು ಹೇಳೋದು ನಿರ್ಣಯ ಅವ್ರು ತಗೊಳ್ಬೇಕಲ್ಲ. ನನಗೆ ವಿಶ್ವಾಸ ಇದೆ. ನಾನೊಬ್ಬ ಪ್ರಾಮಾಣಿಕ ಹಿಂದುತ್ವದ ದೃಷ್ಟಿಕೋನದಿಂದ ಇವತ್ತು ಪಕ್ಷಕ್ಕೆ ಪ್ರವೇಶ ಮಾಡಿದ್ದೀನಿ. ಸೊ ಪಕ್ಷದ ಪ್ರವೇಶದ ಹಿನ್ನೆಲೆಯಲ್ಲಿ ಅವರು ಸ್ಪರ್ಧೆಯ ಒಂದು ಇದನ್ನು ನಿರ್ಧಾರ ತಗೊಳ್ಬೇಕು.
ಇನ್ನು ಬೆಳಗಾವಿಯಲ್ಲಿ ಬಿಜೆಪಿ ಮುಖಂಡರೆಲ್ಲ ಜಮಾಯಿಸಿ ಸುದ್ದಿಗೋಷ್ಠಿ ನಡೆಸಿದ್ರು. ಕೇಂದ್ರ ಬಿಜೆಪಿಗೆ ನೇಮಕಗೊಂಡಿರೋ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಸಂತಸ ವ್ಯಕ್ತಪಡಿಸಿದ್ರು. ಸಚಿವ ಉಮೇಶ್ ಕತ್ತಿ, ಸಂಸದ ಸುರೇಶ್ ಅಂಗಡಿ ಉಪಸ್ಥಿತರಿದ್ದರು. ತಮ್ಮ ವಿರುದ್ಧ ಕಿಡಿಕಾರಿರೋ ಎಂಎಲ್ಸಿ ಶಿವರಾಜ್ ಸಜ್ಜನ್ ವಿರುದ್ಧ ಉಮೇಶ್ ಕತ್ತಿ ಬುಸುಗುಟ್ಟಿದ್ರು. ವಿಧಾನ ಪರಿಷತ್ ಸದಸ್ಯ ಅಂತ ಶಿವರಾಜ್ ಸಜ್ಜನ್, ಆದರೆ ಅವನು ಅವರು ರಾಜಕಾರಣದಲ್ಲಿ ಬಹಳ ಬಚ್ಚ. ಅವನು ಜವಾಬ್ದಾರಿಯುತ ಮಹಿಳೆಗಳನ್ನು ಕೊಡ್ತಕ್ಕಂಥ ಅವ್ರಿಗೆ ಯೋಗ್ಯತೆ ಇಲ್ಲದಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯ. ಅವ್ರ ಬಾಯಿಂದ ನಾವು ಕೇಳಿ ಉತ್ತರ ಕೊಡ್ಲಿಕ್ಕೆ ನಾವು ಸಮಂಜಸವಾದಲ್ಲ ಅಂತ. ಇನ್ನು ಚಿಕ್ಕಮಗಳೂರಿನಲ್ಲಿ ಸಚಿವ ಸಿಟಿ ರವಿ ಚುನಾವಣಾ ತಾಲೀಮು ಶುರು ಮಾಡಿದ್ದಾರೆ. ಇವತ್ತು ಸಖರಾಯಪಟ್ಟಣದಲ್ಲಿ ಬಂಜಾರ ಸಮಾವೇಶ ನಡೆಸುವ ಮೂಲಕ ಅಖಾಡದಲ್ಲಿ ಮತಬೇಟೆ ನಡೆಸಿದ್ದಾರೆ. ಒಟ್ಟಾರೆ ಟಿಕೆಟ್ ಹಂಚಿಕೆ ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ. ಹಾಗಿದ್ರೂ ರಾಜಕೀಯ ಚಟುವಟಿಕೆ ಗರಿಗೆದರಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಂಗೇರೋದು ಖಚಿತ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತದಾರರನ್ನು ಒಲಿಸಿಕೊಳ್ಳೋದಕ್ಕೆ ಅಭ್ಯರ್ಥಿಗಳು ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಅದರಲ್ಲೂ ಬೀದರ್ನಲ್ಲಿ ಸರ್ಕಾರದ ಯೋಜನೆಯೊಂದನ್ನು ಮುಂದಿಟ್ಟುಕೊಂಡು 3 ಪಕ್ಷಗಳ ಅಭ್ಯರ್ಥಿಗಳು ರಾಜಕೀಯ ಶುರು ಮಾಡಿದ್ದಾರೆ. ಬನ್ನಿ ಹಾಗಾದರೆ ಅವರ ರಾಜಕೀಯ ಕೆಸರೆರಚಾಟ ಹೇಗಿದೆ ನೋಡೋಣ. ಬೀದರ್ ಜಿಲ್ಲೆ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಸವ ವಸತಿ ಯೋಜನೆ ಮನೆ ಹಂಚಿಕೆ ಚುನಾವಣೆಯಲ್ಲಿ ಪ್ರಮುಖ ವಿಷಯವಾಗ್ಬಿಟ್ಟಿದೆ. ಇದೇ ವಿಷಯವನ್ನ ಮುಂದಿಟ್ಟುಕೊಂಡು 3 ಅಭ್ಯರ್ಥಿಗಳು ಕೆಸರೆರಚಾಟ ಮಾಡ್ತಿದ್ದಾರೆ. 2010ರಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಡಿಯಲ್ಲಿ ಬಾಲ್ಕಿ ತಾಲೂಕಿಗೆ 5311 ಮನೆಗಳು ಮಂಜೂರಾಗಿವೆ. ವಸತಿ ಸಚಿವ ವಿ ಸೋಮಣ್ಣರ ಮುತುವರ್ಜಿಯಿಂದ ಈ ಮನೆಗಳು ಮಂಜೂರಾಗಿದ್ದು, ಇದರ ಕ್ರೆಡಿಟ್ ಬಿಜೆಪಿಗೆ ಸಲ್ಲಬೇಕು ಅನ್ನೋದು ಬಿಜೆಪಿಯ ಪ್ರಕಾಶ್ ಖಂಡ್ರೆ ಅಭಿಪ್ರಾಯ. ಇದಕ್ಕಾಗಿ ಅವರು ಜನರಿಗೆ ಗೊತ್ತಾಗುವಂತೆ ಮಾಡಲು ಬ್ಯಾನರ್ ಬೇರೆ ಹಾಕಿಸಿದ್ದಾರೆ. ನಮ್ಮ ಸರ್ಕಾರ, ನಮ್ಮ ಮಂತ್ರಿಗಳು ಕೊಟ್ಟಂಥ ಮನೆಗಳು ಎಡಿಷನಲ್ ಮನಿ ಅಂತ ಅನ್ನೋದ ಕೊಟ್ಟಿದ್ದ ಮನೆಗಳು ಅದು ಅವ್ರಿಗೆ ಸಹಿಸ್ತಾ ಇಲ್ಲ. ಬೋಗಸ್ ಪಟ್ಟಿ ತಯಾರು ಮಾಡಿ ಜನರ ಹೆಸರು ಹಾಕಿ ಇವತ್ತು ಕೊಟ್ಟಿದ್ದಾರೆ. ಅದು ಯಾವ ಥರ ಬೋಗಸ್ ಇದೆ, ಅವ್ರದೇ ಸಿಗ್ನೇಚರ್ ಇದೆ. ಇವತ್ತು ಶಾಸಕರಿದ್ದಾರೆ, ಇವತ್ತು ಅವ್ರದೇ ಸಿಗ್ನೇಚರು. ಇನ್ನೊಂದೆಡೆ ಹಾಲಿ ಶಾಸಕ ಹಾಗೂ ಕಾಂಗ್ರೆಸ್ ಮುಖಂಡ ಈಶ್ವರ್ ಖಂಡ್ರೆ ಮನೆ ಮಂಜೂರಾಗಲು ನಾನೇ ಕಾರಣ ಅಂತ ಫಲಾನುಭವಿಗಳಿಗೆ ಪತ್ರ ಬರೆದಿದ್ದಾರೆ. ಸಂವಿಧಾನಬದ್ಧವಾಗಿ ಶಾಸಕನಾಗಿರುವ ನಾನು ಈ ಕ್ಷೇತ್ರದ ಅಭಿವೃದ್ಧಿಯ ರಾಯಭಾರಿ ಅಂತ ಈಶ್ವರ್ ಖಂಡ್ರೆ ಪ್ರಕಾಶ್ ಖಂಡ್ರೆಗೆ ಟಾಂಗ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಸಂವಿಧಾನಾತ್ಮಕ ಏನು ಹಕ್ಕಾಗಲಿ ಇಲ್ಲದೆ ಇದ್ದರೂ ಇವತ್ತು ನಾನು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನಾನೇ ಮಾಡಿದ್ದೀನಿ ಅಂತೇಳಿ ಬೊಗಳೆ ಹೊಡೆಸ್ಕೊಂಡು ಓಡಾಡ್ತಾ ಇರೋವಂಥದ್ದು ನೋಡಿದರೆ ಭಾಳ ಒಂದು ನಾಚಿಕೆಡಿತನದ ಸಂಗತಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಈ ಇಬ್ಬರೂ ಖಂಡ್ರೆಗಳು ಬರೀ ಸುಳ್ಳು, ಮೋಸ, ವಂಚನೆ ಮಾಡ್ತಿದ್ದಾರೆ ಅನ್ನೋದು ಕೆಜೆಪಿ ಅಭ್ಯರ್ಥಿ ಡಿಕೆ ಸಿದ್ದರಾಮ್ ಹೇಳಿಕೆ. ಗ್ರಾಮ ಮಟ್ಟದಲ್ಲಿ ಸಭೆ ನಡೆಸಿ ಮನೆಗಳ ಹಂಚಿಕೆಯಾಗುವಂಥದ್ದು ಅದು ಯಾರ ಸ್ವತ್ತು ಅಲ್ಲ ಅನ್ನೋದು ಸಿದ್ದರಾಮ್ ಅಭಿಪ್ರಾಯ. ಸರ್ಕಾರ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ನಿರಂತರ ಪ್ರಕ್ರಿಯೆ ಇದು. ಕೇವಲ ಬಾಲ್ಕಿ ತಾಲೂಕಿನಲ್ಲಿ ಮನೆಗಳು ಮಂಜೂರು ಮಾಡಿದ್ದೇವೆ ಅಂತೇಳಿ ಜನಕ್ಕೆ ಮೋಸ ಮಾಡಿ ಓಟಿನ ರಾಜಕೀಯ ಮಾಡಬೇಕಂತೇಳಿ ಬಾಲ್ಕಿಯಲ್ಲಿ ಇಬ್ಬರು ಖಂಡ್ರೆಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಒಟ್ನಲ್ಲಿ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆಲ್ಲ ಬಡವರ ಬಗ್ಗೆ ಕಾಳಜಿ ಬರುತ್ತೆ. ಕಾರ್ಯರೂಪಕ್ಕೆ ಬಂದಿರುವ ಯೋಜನೆಯನ್ನೇ ಮುಂದಿಟ್ಟುಕೊಂಡು ರಾಜಕೀಯ ಶುರು ಮಾಡಿದ್ದಾರೆ. ಆದರೆ ಮತದಾರ ಯಾರಿಗೆ ಮಣಿಯುತ್ತಾನೆ ಅನ್ನೋದನ್ನ ಕಾದು ನೋಡಬೇಕು. ಬೀದರ್ನಿಂದ ಕ್ಯಾಮರಾಮನ್ ಹನುಮಂತ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಚುನಾವಣೆಯಲ್ಲಿ ಗೆಲುವಿಗಾಗಿ ರಾಜಕೀಯ ಪಕ್ಷಗಳು ಕೋಟಿ ಕೋಟಿ ಹಣ ಸುರಿಯುತ್ತವೆ. ಹಾಗಾದರೆ ಇಷ್ಟೊಂದು ಹಣ ಇವರಿಗೆ ಎಲ್ಲಿಂದ ಬರುತ್ತೆ? ಇದರ ಮೂಲ ಯಾವುದು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ADR ಅನ್ನೋ ಸಂಸ್ಥೆ ರಾಜಕೀಯ ಪಕ್ಷಗಳಿಗೆ ಬರುವ ಹಣ ಮತ್ತು ಅದರ ಮೂಲದ ಬಗೆಗಿನ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದೆ. ಯಾವುದೇ ಒಂದು ರಾಜಕೀಯ ಪಕ್ಷವನ್ನು ವ್ಯವಸ್ಥಿತವಾಗಿ ಸಂಘಟಿಸಬೇಕು ಅಂತಾದರೆ ಅದಕ್ಕೆ ಹಣದ ಬಲ ಇರಲೇಬೇಕು. ಪಕ್ಷಗಳಿಗೆ ಹಣದ ಮೂಲ ಟ್ರಸ್ಟ್ಗಳು, ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಶ್ರೀಮಂತ ಕುಳಗಳು. ಕೂಪನ್ ಮಾರುವ ಮೂಲಕ ರಾಜಕೀಯ ಪಕ್ಷಗಳು ಹಣ ಪಡಿತವೆ. 2007ರಿಂದ 2011ರವರೆಗೆ ರಸೀದಿ ನೀಡಿ ರಾಜಕೀಯ ಪಕ್ಷಗಳು ಪಡೆದ ಫಂಡ್ ವಿವರವನ್ನು ADR ಸಂಸ್ಥೆ ಕಲೆ ಹಾಕಿದೆ. ಇದರನ್ವಯ 2007ರಿಂದ 2011ರವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ 1492.35 ಕೋಟಿ ರೂಪಾಯಿ ಫಂಡ್ ಕಲೆಕ್ಷನ್ ಆಗಿದ್ರೆ ಬಿಜೆಪಿ 769.81 ಕೋಟಿ ಮತ್ತು JDS ಕೇವಲ 4.63 ಕೋಟಿ ಫಂಡ್ ಕಲೆಕ್ಷನ್ ಮಾಡಿರುವುದಾಗಿ ದಾಖಲೆ ಸಲ್ಲಿಸಿದೆ. ಆದರೆ JDS 2008ರಿಂದ 11ರವರೆಗೆ ಫಂಡ್ ಪಡೆದಿರುವ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ವಂತೆ. ಇನ್ನು ಈ ಹಣದಲ್ಲಿ 83.75% ಅಂದರೆ
644.77 ಕೋಟಿ ರೂಪಾಯಿಯನ್ನು ಡೊನೇಷನ್ ರೂಪದಲ್ಲಿ ಪಡೆದಿರುವುದಾಗಿ ಬಿಜೆಪಿ ಹೇಳಿದರೆ, ಕಾಂಗ್ರೆಸ್ ನಾವು ಕೇವಲ 12.31ರಷ್ಟು ಅಂದರೆ 183.82 ಕೋಟಿ ರೂಪಾಯಿ ಆದಾಯ ಮಾತ್ರ ಡೊನೇಷನ್ ಮೂಲಕ ಪಡೆದಿದ್ದೇವೆ, ಉಳಿದಿದ್ದೆಲ್ಲ ಕೂಪನ್ ಮಾರಿ ಬಂದಿರುವ ಆದಾಯ ಎಂದು ಹೇಳಿದೆ. ಇನ್ನು ಜೆಡಿಎಸ್ ನಮಗಿರುವ ಅಲ್ಪ ಆದಾಯದಲ್ಲಿ 99% ಅಂದರೆ 4.58 ಕೋಟಿಯನ್ನು ಡೊನೇಷನ್ ಮೂಲಕ ಪಡೆದಿದ್ದೀವಿ ಅಂತ ಡೀಟೇಲ್ಸ್ ಕೊಟ್ಟಿದೆ. ಹಾಗಾದರೆ ಇಷ್ಟು ಪ್ರಮಾಣದ ಹಣವನ್ನು ಇವರಿಗೆ ಕೊಟ್ಟವರು ಯಾರು, ಈ ಹಣದ ಮೂಲ ಯಾವುದು ಅಂತ ನೋಡೋದಾದರೆ, ಕಾಂಗ್ರೆಸ್ ಡೊನೇಷನ್ ಮೂಲ ಟೊರೆಂಟ್ ಪವರ್ ಲಿಮಿಟೆಡ್ 2.3 ಕೋಟಿ, ರಸೆಲ್ ಕ್ರೆಡಿಟ್ ಲಿಮಿಟೆಡ್ 1.5 ಕೋಟಿ, ಐಟಿಸಿ ಲಿಮಿಟೆಡ್ 50 ಲಕ್ಷ, ಆರ್.ವಿ. ದೇಶಪಾಂಡೆ 20 ಲಕ್ಷ. ಬಿಜೆಪಿ ಡೊನೇಷನ್ ಮೂಲ ಟೊರೆಂಟ್ ಪವರ್ ಲಿಮಿಟೆಡ್ 3 ಕೋಟಿ, ಸಾಯಿ ರಿಜೆನ್ಸಿ ಪವರ್ ಲಿಮಿಟೆಡ್ 1.2 ಕೋಟಿ, ಲೋಧಾ ಕನ್ಸ್ಟ್ರಕ್ಷನ್ 1 ಕೋಟಿ, ಶೋಭಾ ಡೆವಲಪರ್ಸ್ 50 ಲಕ್ಷ, ಶ್ರೀ ಎಂ.ಆರ್. ಜಯಶಂಕರ್ 20 ಲಕ್ಷ, ಇರ್ಫಾನ್ ರಜಾಕ್ 12.5 ಲಕ್ಷ, ರಜ್ವಾನ್ ರಜಾಕ್ 12.5 ಲಕ್ಷ. ಆದರೆ ಜೆಡಿಎಸ್ ಮಾತ್ರ ಪಡೆದ ಡೊನೇಷನ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಅಂದಹಾಗೆ ರಾಜಕೀಯ ಪಕ್ಷಗಳು ಇಷ್ಟೆಲ್ಲ ಡೊನೇಷನ್ ಪಡೆದರೂ ಜನಸಾಮಾನ್ಯರಿಗಾಗಲಿ ಅಥವಾ ಪಕ್ಷದ ಕಾರ್ಯಕರ್ತನಿಗಾಗಲಿ ಇದರ ಕಿಂಚಿತ್ತು ಮಾಹಿತಿಯೂ ತಿಳಿಯುವುದೇ ಇಲ್ಲ. ಹೀಗೆ ಡೊನೇಷನ್ ರೂಪದಲ್ಲಿ ಹಣ ಪಾವತಿಸುವ ಸಂಸ್ಥೆಗಳು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ಬೇಳೆ ಬೇಯಿಸಿಕೊಳ್ತವೆ. ಇದು ಕೇವಲ ಲೆಕ್ಕಕ್ಕೆ ಸಿಕ್ಕಿರುವ ಅತಿ ಕಡಿಮೆ ಪ್ರಮಾಣದ ಹಣವಷ್ಟೇ. ಇದನ್ನೂ ಮೀರಿ ಸಾವಿರಾರು ಕೋಟಿ ರೂಪಾಯಿ ಹಣ ಪಕ್ಷಗಳಲ್ಲಿ ಹರಿದಾಡುತ್ತೆ ಅನ್ನೋ ಮಾತಿದೆ. ಅದೇ ಹಣ ಚುನಾವಣೆಯಲ್ಲೂ ತನ್ನ ಪ್ರಾಬಲ್ಯ ಮೆರೆಯುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಚುನಾವಣಾ ರಾಜಕೀಯ ರಂಗೇರುತ್ತಿದ್ದು ಅಭ್ಯರ್ಥಿಗಳು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿಯ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ ಮೇಲುಕೋಟೆ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳು ಕಬಡ್ಡಿ ಆಡುವ ಮೂಲಕ ಅಖಾಡ ರಂಗೇರುವಂತೆ ಮಾಡಿದ್ದಾರೆ. ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಿ ಆಯೋಜಿಸಲಾಗಿದೆ. ಹಿರೇಮರಳಿ ಗ್ರಾಮ ಮೇಲುಕೋಟೆ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದು, ಟೂರ್ನಿ ಉದ್ಘಾಟನೆಗೆ ಜೆಡಿಎಸ್ ಅಭ್ಯರ್ಥಿ ಸಿಎಸ್ ಪುಟ್ಟರಾಜು ಹಾಗೂ ರೈತ ಸಂಘದ ಅಭ್ಯರ್ಥಿ ಕೆಎಸ್ ಪುಟ್ಟಣ್ಣಯ್ಯ ಆಗಮಿಸಿದ್ದರು. ಉದ್ಘಾಟನಾ ವೇಳೆಯಲ್ಲಿ ಇಬ್ಬರೂ ಪರಸ್ಪರ ಎದುರಾಳಿಯಾಗಿ ಕಣಕ್ಕಿಳಿದು ತೊಡೆ ತಟ್ಟಿದರು. ಮೊದಲು ರೈಡ್ ಮಾಡಿದ ಪುಟ್ಟರಾಜು ಇಬ್ಬರನ್ನು ಔಟ್ ಮಾಡಿದರೆ ಪುಟ್ಟಣ್ಣಯ್ಯ ಅಂಕ ಗಳಿಕೆಯಲ್ಲಿ ವಿಫಲರಾದರು. ಚುನಾವಣಾ ಅಖಾಡದಲ್ಲಿ ಎದುರಾಳಿಯಾಗಿರುವ ಪುಟ್ಟಣ್ಣಯ್ಯ ಹಾಗೂ ಪುಟ್ಟರಾಜು ಕಬಡ್ಡಿ ಆಟ ಪ್ರೇಕ್ಷಕರಲ್ಲಿ ಕೂಡ ಉತ್ಸಾಹವನ್ನು ಮೂಡಿಸಿತ್ತು. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಒಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.